ಕಾಲ್ ಮಾಡಿದ್ದು, ಮ್ಯಾಮ್ ಬಂದು ನಾಳೆ ಅಡ್ಮಿಟ್ ಆಗಿ ನೀವು ಅಂತ ಹೇಳಿದ್ರು. ಸರಿ ಸರ್ ಬಂದು ಅಡ್ಮಿಟ್ ಆದ್ರೆ ಬಂದಿದ್ದೆ ಸರ್. ನಮ್ಗೆ ಗೊತ್ತಿರೋ ಪ್ರಕಾರ ₹1 ಖರ್ಚು ಆಗಿಲ್ಲ. ಎಲ್ಲರೂ ಚೆನ್ನಾಗಿ ಒಂದು ಸ್ಟಾಫ್ ಇಂದ ಕೇಳಿ ಕಸ ಮಾಡಿಸೋದ್ರಿಂದ ಡಾಕ್ಟ್ರಿಂದ ನಮಗೆಲ್ಲ ಚೆನ್ನಾಗಿ ನೋಡಿದ್ರು. ಅಷ್ಟೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಂಗೋ ಹಂಗೆ ನಮ್ಮನ್ನು ಟ್ರೀಟ್ ಮಾಡಿದ್ರು. ಅದು ಮತ್ತು 100% ನಿಜ. ನಮ್ಮ ಪಾಪು ಹಿಂಗಿರ್ಬೇಕಂದ್ರೆ ಆ ಬಾಬಾ ಅವ್ರ ದಯ ಪುನರ್ಜನ್ಮ ಅನ್ಕೊಂತೀನಿ ನನ್ನ ಬೇಬಿಗೆ. ಮತ್ತು ಎಲ್ಲರಿಗೂ ಬಾಬಾಗೂ ಎಲ್ಲ ಡಾಕ್ಟರ್ಸ್ಗೂ ಇಲ್ಲಿ ನರ್ಸ್ಗೂ ಇಲ್ಲ ಕೆಲಸ ಮಾಡೋ ಎಲ್ಲರಿಗೂ ನಿಜವಾಗಿ ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಪಾಪಕ್ಕೆ ಪುನರ್ಜನ್ಮ ಎಲ್ಲರೂ ಕೊಟ್ಟರು, ಅದು ಮಾತ್ರ ನಿಜ ಥ್ಯಾಂಕ್ಸ್ ಸರ್. ನಮ್ಮ ಪಾಪಗೆ ಆಪ್ರೇಷನ್ ಆಗಿ ಅದು ಸಕ್ಸಸ್ ಆಗಿ ಮಗು ಹಿಂಗೆ ಆರಾಮಾಗಿ ಆರೋಗ್ಯವಾಗಿ ನಮ್ಮ ಕೈ ಕೊಟ್ಟರು. ಅವಾಗಿಂದ ಮನೇಲಿ ವಾತಾವರಣ ಆಗಲಿ ಏನಿಲ್ಲ ಎಲ್ಲ ಚೆನ್ನಾಗಿದೆ. ಮತ್ತು ಡೆವಲಪ್ಮೆಂಟ್ ಆಗ್ತಾಯಿದ್ದಾಳೆ. ಆರೋಗ್ಯವಾಗಿ ಮಾತ್ರ ಪರ್ಫೆಕ್ಟ್ ಆಗಿದ್ದಾಳೆ ಸರ್. ಎಲ್ಲ ಮಕ್ಕಳ ಥರ ಇವಾಗ ಅವಳು ಅನಿಸ್ತಾಳೆ. ಅವಳು ಇವಾಗ ನೋಡೋದು ಇನ್ನೂ ಖುಷಿ ಆಗುತ್ತೆ. ಆವಾಗ ದುಃಖ ಆಗ್ತಾಯಿತ್ತು, ಇವಾಗ ಅವಳು ನೋಡೋದು ತುಂಬ ಖುಷಿ ಅನಿಸುತ್ತೆ. ಇವಾಗೂ ಅಷ್ಟೇ ನಾವು ಅನ್ಕೊತೀವಿ, ನಾನು ನಮ್ಮ ಹಸ್ಬೆಂಡ್ ಆಗಲಿ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡೋದು ನಮಗೆ ಈ ಅವಕಾಶನೋ ಸಿಕ್ಕೈತೆ. ಇವಾಗ ಏನಿಲ್ಲ, ಆರಾಮಾಗಿ ಮಕ್ಕಳ ಜೊತೆ ಆರಾಮಾಗಿ ನಾನು ನಮ್ಮವರು ಖುಷಿಯಾಗಿ ಒಂದು ಫ್ಯಾಮಿಲಿ ಥರ ನಾವಿದ್ದೀವಿ ಇವಾಗ. ಅದಕ್ಕೆ ಆ ಸ್ವಾಮಿಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಹಿಂಗೆ ಎಲ್ಲ ಮಕ್ಳಿಗೂ ಹಿಂಗೆ ತೊಂದರೆ ಇರೋ ಮಕ್ಕಳಿಗೆ ಜಾಸ್ತಿ ಜನಕ್ಕೆ ಹಿಂಗೆ ಅವಕಾಶ ಸಿಕ್ಕಿ ಅವರು ಆರೋಗ್ಯವಾಗಿ ಖುಷಿಯಾಗಿ ಅವ್ರ ಫ್ಯಾಮಿಲಿ ಜೊತೆ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ.